ಕನಕಗಿರಿ ತಾಲೂಕಿನ ಐಸಿಡಿಎಸ್ ಯೋಜನೆ ಅಡಿಯಲ್ಲಿರುವ ಅಂಗನವಾಡಿ ಕಾರ್ಯಕರ್ತರಿಗೆ ರಕ್ಷಣೆ ಕೋರಿ ಕನಕಗಿರಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳವರ ಕಚೇರಿ ಮುಂದೆ ಅಂಗನವಾಡಿ ನೌಕರರ ಸಂಘದ ರಾಜ್ಯ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ಅಂಗನವಾಡಿ ಕಾರ್ಯಕರ್ತರ ಮೇಲೆ ನಿತ್ಯವೂ ನಡೆಯುತ್ತಿರುವ ಕಿರುಕುಳ, ಆಧಾರ ರಹಿತ ಆರೋಪಗಳಿಗೆ ಬೇಸತ್ತು ಕನಕಗಿರಿ ಮತ್ತು ಕಾರಟಗಿಯ ಸುಮಾರು 200ಕ್ಕೂ ಅಧಿಕ ಅಂಗನವಾಡಿ ಕಾರ್ಯಕರ್ತರು ಜಮಾಯಿಸಿ ಭದ್ರತೆಗಾಗಿ ವಿವಿಧ ಹಕ್ಕೊತ್ತಾಯಗಳನ್ನು ಮೇಲಾಧಿಕಾರಿಗಳ ಗಮನಕ್ಕೆ ಲಿಖಿತ ಪೂರ್ವಕವಾಗಿ ನೀಡಿತು. ಅಂಗನವಾಡಿ ನೌಕರರ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರ ಸಂಘದ ರಾಜ್ಯ ಸಮಿತಿಯ ರಾಜ್ಯಾಧ್ಯಕ್ಷರಾದ ಎಸ್ ವರಲಕ್ಷ್ಮಿ ಅವರು ಮಾತನಾಡಿ, ಕನಕಗಿರಿ ಹಾಗೂ ಕಾರಟಗಿ ಜಂಟಿ ತಾಲೂಕಿನ ಐಸಿಡಿಎಸ್ ಯೋಜನೆ ಅಡಿಯಲ್ಲಿರುವ ಸುಮಾರು 371 ಅಂಗನವಾಡಿ ಕೇಂದ್ರಗಳಲ್ಲಿ 740ರಷ್ಟು ಮಹಿಳೆಯರು ಅಂಗನವಾಡಿ ಕಾರ್ಯಕರ್ತರಾಗಿ ಮತ್ತು ಸಹಾಯಕರಾಗಿ ಹಲವು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರುವ ಅಂಗನವಾಡಿ ನೌಕರರು ಹಲವು ವರ್ಷಗಳಿಂದ ಯಾವುದೇ ರೀತಿಯ ಕಾನೂನಿನ ಸೌಲಭ್ಯಗಳಿಲ್ಲದೆ ಕೇವಲ ಅಲ್ಪ ಗೌರವಧನಕ್ಕೆ ದುಡಿತಿದ್ದಾರೆ. ಮಹಿಳೆ ಮತ್ತು ಮಕ್ಕಳ ಸಬಲೀಕರಣದಲ್ಲಿ ಅಂಗನವಾಡಿ ಕೇಂದ್ರಗಳ ಪಾತ್ರ ಬಹುಮುಖ್ಯವಾಗಿದೆ. ಅಂಗನವಾಡಿ ಕೇಂದ್ರಗಳಿಗೆ ಕೆಲವು ಪತ್ರಕರ್ತರು ಮತ್ತು ಕನ್ನಡ ಸಂಘದವರಿಂದ ಹೇಳಿಕೊಂಡು ಕೆಲಸದ ವೇಳೆಯಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ನಡೆಯುವ ಚಟುವಟಿಕೆಗಳನ್ನ ರೆಕಾರ್ಡ್ ಮಾಡಿ ಖಾಸಗಿ ವ್ಯಕ್ತಿಗಳಿಗೆ ವಿಡಿಯೋವನ್ನು ತೋರಿಸಿ ಅವರಿಂದ ಹೇಳಿಕೆಯನ್ನ ಪಡೆದುಕೊಂಡು ಅಂಗನವಾಡಿ ಕಾರ್ಯಕರ್ತರನ್ನ ಹೆದರಿಸುವ ಕೆಲಸ ನಡೆಯುತ್ತಿದೆ. ಹಣಕ್ಕಾಗಿ ಬೇಡಿಕೆ ಇಟ್ಟು ಕೊಡದಿದ್ರೆ ವಿಡಿಯೋ ಹೊರಗಡೆ ಬಿಡುತ್ತೇವೆ ಎಂದು ಹೆದರಿಸಿ ನಿತ್ಯ ಕಿರುಕುಳ ನೀಡುತ್ತಿದ್ದಾರೆ. ಇಂಥವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಅಂಗನವಾಡಿ ಕಾರ್ಯಕರ್ತರಿಗೆ ಭದ್ರತೆಯನ್ನು ಒದಗಿಸಬೇಕಂತ ಒತ್ತಾಯಿಸಿದರು. ಶರಣಪ್ಪ ಗಂಗಾವತಿ, NKS24 ನ್ಯೂಸ್ ಬ್ಯೂರೋ, ಕೊಪ್ಪಳ. ಅಂಗನವಾಡಿಗೆ ರಕ್ಷಣೆ ಕೊಡಲೇಬೇಕು. ಅಂಗನವಾಡಿ ಟೀಚರ್ಗೆ ನಡೆಯುವ ಶೋಷಣೆ ನಿಲ್ಲಲೇ ನಿಲ್ಲಲೇ. ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್, ಅಂಗನವಾಡಿ ಯೂನಿಟಿ ಜಿಂದಾಬಾದ್, ಕನಕಗಿರಿ ಅಂಗನವಾಡಿ ಯೂನಿಟಿ ಜಿಂದಾಬಾದ್. ಅಂಗನವಾಡಿ ಕಾರ್ಯಕರ್ತರೇ ಒಂದಾಗಿ, ಅಂಗನವಾಡಿ ಕಾರ್ಯಕರ್ತರೇ ಒಂದು. ವಿಡಿಯೋ ಮಾಡುವ ದುಷ್ಕರ್ಮಿಗಳಿಗೆ ಧಿಕ್ಕಾರ. ಅಂಗನವಾಡಿಯಲ್ಲಿ ಸಂಬಂಧ ಇಲ್ಲದ ವ್ಯಕ್ತಿಗಳು ಬರಲೇಬಾರದು. ಅಂಗನವಾಡಿಗಾಗಿ ಇಲಾಖೆಯವರು ಇರಲೇಬೇಕು. ಏನೇ ಬರಲಿ, ಏನೇ ಬರಲಿ, ಅಂಗನವಾಡಿಗಳ ಮೇಲಾಗುವ ದೌರ್ಜನ್ಯ ನಿಲ್ಲಲೇ ನಿಲ್ಲಲೇ. ಅಂಗನವಾಡಿ ಟೀಚರ್ಗೆ ಆಗುವ ಅನ್ಯಾಯ ನಿಲ್ಲಲೇ ನಿಲ್ಲಲೇ. ಗುಂಡಾದಲ್ಲಿ ನಡೆಯುವಂತಹ ದೌರ್ಜನ್ಯವನ್ನು ಖಂಡಿಸುತ್ತೇವೆ. ದೌರ್ಜನ್ಯವನ್ನು ಖಂಡಿಸುತ್ತೇವೆ. ಗುಂಡೂರು ಅಂಗನವಾಡಿ ಕೇಂದ್ರದಲ್ಲಿ ನಡೆದ ದೌರ್ಜನ್ಯ ಖಂಡಿಸುತ್ತೇವೆ. ಹೇಳಿದ್ಮೇಲೆ ಅವ್ರು ನಾನು ಇನ್ನೇನು ಮಾತಾಡಿ ಹೇಳಿದ್ಮೇಲೆ ಅವರು ಬರೋವರೆಗೂ ಕಾರ್ಯಕರ್ತರಿಗೆ ಇಟ್ಕೊಳ್ಳುವಂತ ಕೂತಿದ್ದಾರೆ. ಅವ್ರು ಅವ್ರಿಗೆ ಬಗ್ಗೆ ಬರೋದಿಲ್ಲ.
ಹೇಳಿದ್ರು ನಾನು ಒಂದ್ಸರಿ ಹೇಳಿದ್ರು. ಏನೇ ನಡೆಸಿದ್ರು ಕಾರ್ಯಕರ್ತರು ಮತ್ತು ಸಹಾಯಕಿಯರನ್ನು ನೇರವಾಗಿ ಹೊಣೆಗಾರಿಕೆ ಮಾಡಲಾಗ್ತಾ ಇದೆ. ಆದರೆ ಸರ್ಕಾರದಿಂದ ಸಮಯಕ್ಕೆ ಕಳಿಸಬೇಕಾದಂಥ ಆಹಾರ ಸಾಮಗ್ರಿಗಳನ್ನು ಇವತ್ತು ಸರಿಯಾಗಿ ಕಳಿಸ್ತಾ ಇಲ್ಲ. ಹೊಟ್ಟೆ ಬಿಲ್ಲು ಸರಿಯಾಗಿ ಕೊಡಲ್ಲ, ಬಾಡಿಗೆ ಬಿಲ್ಲು ಸರಿಯಾಗಿ ಕೊಡಲ್ಲ, ಸಂಬಳನೂ ಕೂಡ 3-4 ತಿಂಗಳಾದ್ರೂ ಕೊಡಲ್ಲ. 49 ವರ್ಷ ಆಗಿದೆ ICDS ಪ್ರಾರಂಭ ಆಗಿ. ಇವತ್ತು ಹಲವು ಸುಪ್ರೀಂ ಕೋರ್ಟ್ ಅನ್ನುವಂಥ ಕೋರ್ಟ್ಗಳು ಕೂಡ ಜಡ್ಜ್ಮೆಂಟ್ ಕೊಟ್ಟರೂ ಕೂಡ ಇವರ ಕಾಯಮಾತಿ ಮತ್ತು ಕನಿಷ್ಠ ವೇತನವನ್ನು ಹೆಚ್ಚಳ ಮಾಡಲಿಕ್ಕೆ ಯಾವುದೇ ರೀತಿಯ ಸ್ಟೆಪ್ಸನ್ನು ಸರ್ಕಾರಗಳು ತಗೊಂಡಿಲ್ಲ. ಅದರ ಬದಲಿಗೆ ಯಾರೋ ಒಂದು ಸಮುದಾಯದ ಜನ ಅಥವಾ ಬೇರೆ ಯಾರೋ ಕೂಡ ಕಂಪ್ಲೇಂಟ್ ಕೊಟ್ಟು ಕೂಡಲೇ ಅಂಗನವಾಡಿ ಕಾರ್ಯಕರ್ತರ ಸಹಾಯಕಿಯರ ಮೇಲೆ ಶಿಸ್ತು ಕ್ರಮ ತಗೊಳ್ಳುವಂಥದ್ದು, ಅವರನ್ನು ಕೆಲಸದಿಂದ ತೆಗೆಯುವಂಥ ಪ್ರಕ್ರಿಯೆಗಳು ಜಾಸ್ತಿ ಆಗಿದ್ದಾವೆ. ಇತ್ತೀಚೆಗೆ ಕನಕಗಿರಿ ಪ್ರಾಜೆಕ್ಟ್ ಸಪ್ರೇಟ್ ಆದಮೇಲೆ ಅಂಗನವಾಡಿ ವರ್ಕರ್ಸನ್ನು ಒಂದು ಬ್ಲಾಕ್ ಮೇಲ್ ಮಾಡ್ತಕ್ಕಂಥ ಒಂದು ಇಂಡೈರೆಕ್ಟ್ ಆದಂಥ ಕೆಲವು ಶಕ್ತಿಗಳು ಈ ತಾಲೂಕಲ್ಲಿ ಇವತ್ತು ಪ್ರಾರಂಭ ಆಗಿದ್ದಾವೆ. ಸೊ ಭಾಳ ಪ್ರಮುಖವಾಗಿ ಯಾವುದೋ ಒಂದು ಭಾಷೆ ಸಂಘಟನೆಯಲ್ಲಿ ಅಥವಾ ಪತ್ರಿಕೆಗಳ ಹೆಸರಿನಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ಬರುವಂಥದ್ದು, ಅಂಗನವಾಡಿ ಕಾರ್ಯಕರ್ತೆ ಮಾಡುವಂಥ ಕೆಲಸಗಳನ್ನು ರೆಕಾರ್ಡ್ ಮಾಡಿಕೊಳ್ಳುವಂಥದ್ದು, ಸೊ ಆಮೇಲೆ ಮತ್ತೆ ಅವರನ್ನು ಬ್ಲಾಕ್ ಮೇಲ್ ಮಾಡೋದು ಮತ್ತು ಅವರಿಗೆ ದುಡ್ಡು ಕೊಡಬೇಕು ಅನ್ನುವಂಥ ಡಿಮ್ಯಾಂಡನ್ನು ಮಾಡುವಂಥ ಈ ಥರದ ಅಮಾನವೀಯವಾದಂಥ ಒಂದು ಕೆಲಸಗಳು ಇವತ್ತು ನಡೀತಾ ಇದ್ದಾವೆ. ಆದರೆ ನಾವು ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯತೆ ಮತ್ತು ಪೋಷಣೆಯನ್ನು ಮಾಡಲಿಕ್ಕೆ ನಾವು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನೌಕರರು. ಆದರೆ ಆ ಥರದ ಯಾವುದೇ ರೀತಿಯ ಪರಿಗಣನೆ ಮಾಡ್ತಾ ಇರ್ತಾರೆ ಯಾರು ಬೇಕಾದ್ರೂ ಅಂಗನವಾಡಿ ಕೇಂದ್ರಗಳಿಗೆ ನುಗ್ಗೋದು, ಆಮೇಲೆ ಮತ್ತೆ ಅವರನ್ನು ಬ್ಲಾಕ್ ಮೇಲ್ ಮಾಡುವುದು ಮತ್ತು ಸರ್ಕಾರದ ಕೆಲಸವನ್ನು ಮಾಡ್ತಾ ಇರುವಂಥ ನಮಗೆ ಅಡಚಣೆ ಮಾಡುವಂಥದ್ದು. ಸೊ ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಇಲ್ಲಿಗಲ್ ರೀತಿ ಒಳಗಡೆ ಇವತ್ತು ನಡೆಸ್ಕೊಳ್ತಾ ಇದ್ದಾರೆ. ಸೊ ಮತ್ತು ಅಷ್ಟೇ ಅಲ್ಲದೇ ಅಂಗನವಾಡಿ ಕೇಂದ್ರಕ್ಕೆ ಆಹಾರ ಬರ್ತಾ ಇದೆಯಾ ಬರ್ತಾ ಇಲ್ವಾ, ಅದರ ಕ್ವಾಲಿಟಿ ಏನು, ಗುಣಮಟ್ಟ ಏನು, ಎಷ್ಟು ದಿನಕ್ಕೊಮ್ಮೆ ಬರ್ತಾ ಇದೆ, ಸರಿಯಾಗಿ ಕೊಡ್ತಾ ಇದ್ದಾರಾ, ಇದು ಯಾವುದೂ ಪರಿಶೀಲನೆ ಮಾಡಲ್ಲ. ಅಥವಾ ಅಂಗನವಾಡಿ ಕೇಂದ್ರಗಳಿಗೆ ಇರುವಂಥ ಸವಲತ್ತುಗಳ ಬಗ್ಗೆ ಯಾವುದೇ ರೀತಿಯ ಪರಿಶೀಲನೆ ಮಾಡಲ್ಲ. ಆ ಥರ ಯಾವುದೂ ಮಾಡಲಾರದೆ ನೇರವಾಗಿ ಕಾರ್ಯಕರ್ತೆಯನ್ನು ದೂಷಣೆ ಮಾಡೋದು, ಸಹಾಯಕಿಯನ್ನು ದೂಷಣೆ ಮಾಡೋದು ಮತ್ತು ಅವರನ್ನು ಒಂದು ರೀತಿಯಲ್ಲಿ ಅವಮಾನ ಮಾಡುವಂಥದ್ದು. ಸೊ ಇವತ್ತು ನಾವು ಹೆಣ್ಮಕ್ಳು ಕುಟುಂಬದ ಆರ್ಥಿಕ ಒಂದು ಸಾಮಾಜಿಕ ಪರಿಸ್ಥಿತಿಗಳು ನಮಗೆ ದುಸ್ಥಿತಿಯಲ್ಲಿರೋದ್ರಿಂದ ಇದು ಒಂದು ಉದ್ಯೋಗ ಅಂತ ಹೇಳಿ ಮಾಡೋದು ಅಷ್ಟೇ ಅಲ್ಲದೇ ಉದ್ಯೋಗದ ಒಟ್ಟಿಗೆ ನಮ್ಮ ತಾಯ್ತನವನ್ನು ಕೂಡ ನಾವಿಲ್ಲಿ ಒಂದು ರೀತಿಯಲ್ಲಿ ಪಣಕ್ಕಿಟ್ಟು ನಾವಿಲ್ಲಿ ಕೆಲಸ ಮಾಡುವಂಥ ಅಂಗನವಾಡಿ ವರ್ಕರ್ ಹೆಲ್ಪರ್. ಸೊ ಅಂಥವರಿಗೆ ಸಮಾಜ ಗೌರವಿಸಬೇಕು. ಮತ್ತು 49 ವರ್ಷಗಳಾದರೂ ಕೂಡ ನಮ್ಮ ಹೆಲ್ಪರ್ ತಗೊಳ್ಳೋ ಸಂಬಳ 6,200 ರೂಪಾಯಿ. 11 ವರ್ಷ ಆದರೂ ಕೂಡ ನಮ್ಮ ವರ್ಕರ್ ತಗೊಳ್ಳೋದು ಕೇವಲ 11,000 ರೂಪಾಯಿ. ಈ ದೇಶದ ಯಾವ ಕನಿಷ್ಠ ವೇತನ ಕಾಯ್ದೆನೂ ನಮ್ಗೆ ಅನ್ವಯ ಆಗಲ್ಲ, ವೇತನ ಆಯೋಗಗಳು ಅನ್ವಯ ಆಗಲ್ಲ. ಅನ್ವಯ ಮಾಡದೇ ಇರುವ ಹಾಗೆ ಇದನ್ನೊಂದು ಸ್ಕೀಮ್ ಮಾಡಿ ಇವರನ್ನು ಆನರರಿ ವರ್ಕರ್ ಅಂತೇಳಿ ಕರೀತಾರೆ. ಸೊ ಇಂಥದ್ರಲ್ಲೂ ಕೂಡ ಇವತ್ತು ದಿನಕ್ಕೆ 6.5 ಗಂಟೆ ಕೆಲಸ ಮಾಡ್ತಾ ಇದ್ರು ಕೂಡ ಸೊ ಒಂದು ಈ ಥರದ ಒಂದು ದೋಷಾರೋಪಗಳನ್ನು ಬಹಿರಂಗವಾಗಿ ನಮ್ಮ ಮೇಲೆ ಹೊರಿಸುವಂಥದ್ದು ಮತ್ತು ಮೀಡಿಯಾಗಳಲ್ಲಿ ಅತ್ಯಂತ ಹೀನಾಯವಾಗಿ ಅದನ್ನು ಪ್ರದರ್ಶನ ಮಾಡುವಂಥದ್ದು ಮತ್ತು ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ಈ ಥರದ ಒಂದು ಆ್ಯಕ್ಟಿವಿಟಿಗಳೇನಿದೆ ಇದು ಬಂದಾಗಬೇಕು. ಸೊ ಆ ಬಂದಾಗುವ ರೀತಿಯಲ್ಲಿ ನಮ್ಮ ಇಲಾಖೆ ಒಂದು ಎಚ್ಚರಿಕೆಯನ್ನು ಇದು ತಗೊಳ್ಬೇಕು ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ತಹಶೀಲ್ದಾರ್ ಮತ್ತು ತಾಲೂಕು ಅಡ್ಮಿನಿಸ್ಟ್ರೇಷನ್ ಏನಿದೆ ಆ ಇಡೀ ಅಡ್ಮಿನಿಸ್ಟ್ರೇಷನ್ ಕರೆಕ್ಟಾಗಿ ನಮ್ಮ ಅಂಗನವಾಡಿ ರಕ್ಷಣೆಯನ್ನು ಕೊಡಬೇಕು. ಸೊ ಹಾಗಾಗಿ ಅದನ್ನು ಡಿಮ್ಯಾಂಡ್ ಮಾಡಲಿಕ್ಕೆ ನಾವು ಇವತ್ತು ಈ ಹೋರಾಟವನ್ನು ನಡೆಸ್ತಾ ಇದ್ದೇವೆ. ಅಂಗನವಾಡಿಗಳ ಮೇಲೆ ದಾಳಿಗಳು ನಡೆಸಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ರಾಜ್ಯದಲ್ಲಿ 40,000 ಜನ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಂಘ ಸಂಸ್ಥೆಯರಿಗೆ ಅಂಗನವಾಡಿ ಒಳಗೆ ಸಂಬಂಧವಿಲ್ಲದ ವ್ಯಕ್ತಿಗಳು ನುಗ್ಗಿ ವಿಡಿಯೋ ಮಾಡೋದು, ಆ ವಿಡಿಯೋನ ಪಬ್ಲಿಕ್ ಮಾಡೋದು, ಅಧಿಕಾರಿಗಳನ್ನು ಗೌರ್ಮೆಂಟ್ ಮಾಡೋದು, ಆಮೇಲೆ ಕಾರ್ಯಕರ್ತರನ್ನ ಅವ್ರನ್ನ ಹೆದರಿಸೋದು, ಈ ಥರದ ಒಂದು ಪ್ರವೃತ್ತಿ ಇಲ್ಲಿ ಕನಕಗಿರಿ ಯೋಜನೆಯಲ್ಲಿ ನಡೆದಿರೋದ್ರಿಂದ ಹಾಗಾಗಿ ಅನಿವಾರ್ಯವಾಗಿ ಇವತ್ತು ಹೋರಾಟ ನೀಡುವಂಥ ಸಂದರ್ಭ ನಮಗೆ ಬಂದಿದೆ. 50 ವರ್ಷಗಳ ಕಾಲ ನಾವು ಅಂಗನವಾಡಿ ಕಾರ್ಯಕರ್ತರು ಕೆಲಸ ಮಾಡ್ಕೊಂಡು ಗೌರವದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಗೌರವದಿಂದ ಕಾಣ್ತಕ್ಕಂಥ ಸಮಾಜ ಮತ್ತು ಸಂಘ ಸಂಸ್ಥೆಯವರು ಇವತ್ತು ಈ ಯೋಜನೆಯಲ್ಲಿ ಈ ರೀತಿ ಅಂಗನವಾಡಿಗಳ ಮೇಲೆ ದಾಳಿ ಮಾಡ್ತಿರೋದನ್ನು ನಾವು ಇವತ್ತು ರಾಜ್ಯದ ಅಧ್ಯಕ್ಷರು ಮತ್ತು ನಾವೆಲ್ಲ ಸಂಘ ಸಂಸ್ಥೆಯರು ನಾವು ಇವತ್ತು ಖಂಡಿಸ್ತಾ ಇದ್ದೀವಿ. ಅಂಗನವಾಡಿಗಳ ಮೇಲೆ ಆಗ್ತಿರ್ತಕ್ಕಂಥ ದೌರ್ಜನ್ಯ ನಿಲ್ಲಬೇಕು, ಅಂಗನವಾಡಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಮತ್ತು ಇಲ್ಲಿ ಅಂಗನವಾಡಿಗಳಿಗೆ ರಕ್ಷಣೆ ಕೊಡಬೇಕು ಅಂತೇಳಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ.
ಈ ಹೋರಾಟ ಉಪನಿರ್ದೇಶಕರು ಬರೋವರೆಗೂ ಕೂಡ ಈ ಹೋರಾಟ ನಿರಂತರವಾಗಿ ನಡೀತದೆ. ಈ ಹೋರಾಟದ ಮುಖಂಡತ್ವವನ್ನು ರಾಜ್ಯದ ಅಧ್ಯಕ್ಷರಾದಂಥ ಕಾಮ್ರೇಡ್ ವರಲಕ್ಷ್ಮಿ ಮೇಡಮ್ ಅವರು ಮತ್ತು